ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೆ ವಾಕ್ಯ ಕೇಳುವಂಥ ಈ ಒಂದು ಸಮಯ ಸಂದರ್ಭ ನಮ್ಗೆ ಒದಗಿಸ್ಕೊಡ್ಲಿ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕಾಗುವ ಹಾಗೆ ಶ್ರೀ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನದಿಂದ 32 ವಚನಗಳು ಮಾತ್ರ ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ಕೇಳೋಣ. 31ರಿಂದ 32 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ ಎಂಬುದಾಗಿ. ದೇವರ ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ನಾವು ಬಹಳ ಸಾರಿ ನಾವು ಕೇಳಿದ್ದೇವೆ, ಓದಿದ್ದೇವೆ. 13ನೇ ಅಧ್ಯಾಯ 1ನೇ ವಚನದಿಂದ ಈ ಒಂದು 53 ವಚನಗಳವರೆಗೆ ಇದು ಏನು ಗೊತ್ತಾ, ಬಹಳ ವಿಸ್ತಾರವಾಗಿ ಅನೇಕ ಸಂದರ್ಭಗಳಲ್ಲಿ ಇದು ನಾವು ಓದಿರ್ತೇವೆ. ಈ ಪರಲೋಕ ರಾಜ್ಯದ ಕುರಿತು ಸ್ವಾಮಿ ಅವತ್ತಿನ ದಿವಸ ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಿದ್ದಾನೆ ಮತ್ತು ಅನೇಕ ಜನರು ಸಹ ಈ ವಾಕ್ಯ ಭಾಗವನ್ನು ಅವತ್ತಿನ ದಿವಸ ಕೇಳುತ್ತಾ ಇದ್ದಾರೆ. ಯಾಜಕರು, ಮಹಾಯಾಜಕರು, ಅವತ್ತು ದಿವಸ ಯಹೂದ್ಯರು, ಇಸ್ರಾಯೇಲರು ಅವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ಕೇಳುತ್ತಾ ಇದ್ದರು. ಅವತ್ತಿನ ದಿವಸ ಯೇಸು ಸ್ವಾಮಿ ಪರಲೋಕ ರಾಜ್ಯವನ್ನು ಕುರಿತು ಈ ಒಂದು ಸಾಮ್ಯಗಳನ್ನು ಹೇಳುತ್ತಾ ಇದ್ದಾನೆ. ಈ ಸಾಮ್ಯಗಳ ಮೂಲಕವಾಗಿ ಎಲ್ಲ ತನ್ನ ಶಿಷ್ಯರಿಗೆ ಇದನ್ನು ತಿಳಿಸಿ ಹೇಳಿಕೊಡ್ತಾ ಇದ್ದಾನೆ. ಈ ಪರಲೋಕ ರಾಜ್ಯದ ವಿಷಯದಲ್ಲಿ ಈ 8 ಸಾಮ್ಯಗಳು 13ನೇ ಅಧ್ಯಾಯ 1ರಿಂದ ಈ ಒಂದು 52 ವಚನಗಳಲ್ಲಿ 8 ಸಾಮ್ಯಗಳ ಅರ್ಥವನ್ನು ಸ್ವಾಮಿ ತನ್ನ ಶಿಷ್ಯರಿಗೆ ಬಿಚ್ಚಿ ಹೇಳುತ್ತಾ ಇದ್ದಾನೆ. ಇವತ್ತಿನ ದಿವಸ ಇದನ್ನು ನಾವು ಕೇಳಲಿಕ್ಕೆ ಆಗುವ ಹಾಗೆ ಸಹಾಯ ಮಾಡು. ಕರ್ತನಲ್ಲಿ ಪ್ರಿಯರೇ, ಈ ಪರಲೋಕ ರಾಜ್ಯದ ಕುರಿತು 31-32 ವಚನ ಮಾತ್ರ. ಈ ಒಂದು 31-32 ವಚನಗಳಲ್ಲಿ ನಾವು ನೋಡುವ ಹಾಗೆ ಯೇಸು ಸಾಮ್ಯ ರೂಪವಾಗಿ ಅವರಿಗೆ ಹೇಳುತ್ತಾ ಇದ್ದಾನೆ. ನಾವು ನೋಡ್ತೇವೆ 13ನೇ ಅಧ್ಯಾಯದ 4ನೇ ವಚನದಲ್ಲಿ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಇಲ್ಲಿ ಪರಲೋಕ ರಾಜ್ಯ ಅಂತಕ್ಕಂಥದ್ದು ಈ ಲೋಕದಲ್ಲಿ ಆತನು ಬಿತ್ತುವುದಕ್ಕೆ ಹೊರಟಿದ್ದಾನೆ. ಪರಲೋಕ ರಾಜ್ಯದ ಸುವಾರ್ತೆಯನ್ನು ಈ ಲೋಕದಲ್ಲಿ ತಂದೆಯಾದ ದೇವರು ಬಿಚ್ಚಲಿಕ್ಕಿದ್ದಾನೆ. ಈ ಪರಲೋಕ ರಾಜ್ಯ ಅಂತಕ್ಕಂಥದ್ದು ಎಲ್ಲಿದೆ? ಪರಲೋಕ ರಾಜ್ಯ ಅಂತಕ್ಕಂಥದ್ದು ಹೇಗಿದೆ? ಪರಲೋಕ ರಾಜ್ಯ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಏನಾಗಿದೆ? ಇದನ್ನು ಕುರಿತು ಸ್ವಾಮಿ ಪರಲೋಕ ರಾಜ್ಯವನ್ನು ಕುರಿತು ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕಣ್ಣಿಗೆ ಕಾಣುವಂಥ ಈ ಜಗತ್ತು ಇದು ಶಾಶ್ವತವಾಗಿರತಕ್ಕಂಥದ್ದಲ್ಲ. ಇದು ಮಾಯ. ಒಂದು ದಿವಸ ಇದು ನಾಶವಾಗಿ ಹೋಗ್ತಕ್ಕಂಥದ್ದಿದೆ. ಕಣ್ಣಿಗೆ ಕಾಣುವಂಥ ಈ ಪ್ರಪಂಚ ಒಂದು ದಿವಸ ನಾಶವಾಗಿ ಹೋಗುತ್ತದೆ. ಆದರೆ ಈ ಪರಲೋಕ ಅನ್ನುವಂಥದ್ದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಈ ರಾಜ್ಯ ಇದು ಎಂದೂ ಅಳಿದು ಹೋಗ್ತಕ್ಕಂಥದ್ದಲ್ಲ. ಇದು ಯುಗಾಂತರಗಳಲ್ಲಿ ಇರತಕ್ಕಂಥದ್ದಾಗಿದೆ. ಪರಲೋಕ ರಾಜ್ಯ ಎಲ್ಲ ಕಾಲಗಳಲ್ಲಿ ಇರತಕ್ಕಂಥ ಯುಗಾಂತರಗಳಲ್ಲಿ ಇರುವಂಥ ಇದು ಶಾಶ್ವತವಾಗಿರ್ತಕ್ಕಂಥದ್ದಿದೆ. ಭೂಲೋಕ ಇದನ್ನು ಗೊತ್ತಾ, ಅಸ್ಥಿರ. ಇದು ಬಹಳ ದಿನಗಳಿಗೆ ಇರೋದಿಲ್ಲ. ಕಣ್ಣಿಗೆ ಕಾಣುವಂಥ ಈ ಲೋಕ ಇದೇನು ಗೊತ್ತಾ, ಇದು ನಶ್ವರ. ಇದೇನು ಗೊತ್ತಾ, ಶಾಶ್ವತವಲ್ಲ. ಶಾಶ್ವತವಾಗಿರ್ತಕ್ಕಂಥ ಇನ್ನೊಂದು ಲೋಕ ಇದೆ, ಅದು ಪರಲೋಕ, ಇಹಲೋಕವಲ್ಲ. ಪರಲೋಕ ಎಲ್ಲ ಕಾಲಗಳಲ್ಲಿ ಯುಗಾಂತರಗಳಲ್ಲಿ ಇರತಕ್ಕಂಥದ್ದಾಗಿದೆ. ಆದ್ದರಿಂದ
ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಬರುವಾಗ ಪರಲೋಕವನ್ನೇ ಈ ಭೂಮಿಗೆ ಇಳಿಸಿದ್ದಾರೆ. ಪರಲೋಕವನ್ನೇ ಭೂಮಿಗೆ ಇಳಿದು ಬಂದಿದೆ. ಯೇಸು ಸ್ವಾಮಿಯವರು ಆ ಲೋಕಕ್ಕೆ ಬರುವಾಗ ಪರಲೋಕನೇ ಇಳಿದು ಬಂತು. ಪರಲೋಕದಿಂದ ದೇವದೂತರು ಇಳಿದು ಬಂದರು. ಬೆತ್ಲೆಹೇಮಿನಲ್ಲಿ ಆತ ಹುಟ್ಟಿ ಬಂದಾಗ ಪರಲೋಕ ಏನು ಗೊತ್ತಾ ಭೂಮಿ ಮೇಲೆ ಬಂತು. ಆದರೆ ಭೂಮಿಯಲ್ಲಿರ್ತಕ್ಕಂಥ ಯಾರಿಗೂ ಇದು ಗೊತ್ತಾಗಲೇ ಇಲ್ಲ. ಮಾನವ ಮನುಷ್ಯನಿಗೆ ಏನು ಗೊತ್ತಾ, ರಕ್ಷಿಸುವುದಕ್ಕೋಸ್ಕರವಾಗಿ ಪರಲೋಕ ರಾಜ್ಯ ಅಂತಕ್ಕಂಥದ್ದು ಭೂಮಿ ಮೇಲೆ ಬಂತು. ಈ ಭೂಮಿಯನ್ನು ಮಾರ್ಪಡಿಸುವುದಕ್ಕೋಸ್ಕರವಾಗಿ, ಈ ಭೂಮಿಯನ್ನು ಬದುಕಿಸುವುದಕ್ಕೋಸ್ಕರವಾಗಿ, ಜನಾಂಗ ರಾಷ್ಟ್ರಗಳನ್ನು ಉಳಿಸುವುದಕ್ಕೋಸ್ಕರವಾಗಿ, ನಾಶವಾಗಿ ಹೋಗ್ತಕ್ಕಂಥ ಈ ಲೋಕವನ್ನು ಉಳಿಸುವುದಕ್ಕೋಸ್ಕರವಾಗಿ ಆತನ ಈ ಭೂಮಿ ಮೇಲೆ ಬಂದ. ಸೊ ಈ ಪರಲೋಕ ರಾಜ್ಯ ಅಂತಕ್ಕಂಥದ್ದು ಎಲ್ಲಿದೆ ಅಂತಕ್ಕಂಥದ್ದನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿಕೊಡ್ತಾ ಇದ್ದಾನೆ. ನಾವು ಒಂದು ದಿವಸ ಈ ಲೋಕವನ್ನು ತ್ಯಾಗ ಮಾಡಿ ನಾವು ಪರಲೋಕಕ್ಕೆ ಹೋಗಲಿಕ್ಕಿದ್ದೇವೆ. ಈ ಲೋಕ ನಮ್ಮ ಶಾಶ್ವತ ಅಲ್ಲ. ಈ ಮನೆ, ಈ ಐಶ್ವರ್ಯ, ಇದೆಲ್ಲ ಸಂಪತ್ತು, ಸ್ಥಾನ, ಮಾನ ಯಾವುದೂ ಏನು ಗೊತ್ತಾ ಇಲ್ಲಿಂದ ನಮ್ಮ ಜೊತೆ ಬರ್ತಕ್ಕಂಥದ್ದಲ್ಲ. ಆದ್ದರಿಂದ ಈ ಪರಲೋಕ ರಾಜ್ಯವನ್ನು ಕುರಿತು ಸ್ವಾಮಿ ತನ್ನ ಶಿಷ್ಯರಿಗೆ ವಿವರವಾಗಿ ಹೇಳ್ತಾ ಇದ್ದಾನೆ. ಪರಲೋಕ ರಾಜ್ಯದ ಈ ಒಂದು ಬೀಜ ಈ ಭೂಮಿಯ ಮೇಲೇನು ಗೊತ್ತು ಅಂತಂದು ಬಿತ್ತುವುದಕ್ಕೆ ಹೊರಟ. ಕೇಳಿರಿ ಕೇಳಿರಿ, ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಲೋಕಕ್ಕೆ ಹೇಳುತ್ತಾ ಇದ್ದಾನೆ. ಇವತ್ತಿನ ದಿವಸ ಈ ಒಂದು ಪರಲೋಕ ರಾಜ್ಯ ಯಾವುದಕ್ಕೆ ಹೋಲಿಕೆಯಾಗಿದೆ ಅಂತಕ್ಕಂಥದ್ದು ಈ ಲೋಕದಲ್ಲಿ, ಅದರ ವಿಷಯದಲ್ಲಿ ಸ್ವಾಮಿ ಈ 8 ಸಾಮ್ಯಗಳನ್ನು ಹೇಳಿದ್ದಾನೆ. ಸೊ ಈ 8 ಸಾಮ್ಯಗಳಲ್ಲಿ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸಿ ಹೇಳ್ತಕ್ಕಂಥ ಈ ವಾಕ್ಯ ಭಾಗ 31, 32 ವಚನ ಮಾತ್ರ. ಇಲ್ಲಿ 31, 32 ವಚನಗಳಲ್ಲಿ ಏನು ಬರೆಯಲ್ಪಟ್ಟದು ಗೊತ್ತಾ, ಒಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಪರಲೋಕ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ? ಈ ಪರಲೋಕ ರಾಜ್ಯ ಅಂತಕ್ಕಂಥದ್ದು ಯಾವುದಕ್ಕೆ ಹೋಲಿಕೆಯಾದ? ಪರಲೋಕ ರಾಜ್ಯ ಅಂತಕ್ಕಂಥದ್ದು ಈ ಲೋಕದಲ್ಲಿ ಏನಾದ ಅಂತಕ್ಕಂಥದ್ದನ್ನು ಸ್ವಾಮಿ ಅವತ್ತಿನ ದಿವಸ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಸಾಸಿವೆ ಕಾಳು ಭೂಮಿಯಲ್ಲಿ ಎಲ್ಲ ಕಾಳುಗಳಿಗಿಂತ ಬಹಳ ಸಣ್ಣದಾಗಿರ್ತಕ್ಕಂಥ ಕಾಳು. ಇದಕ್ಕಿಂತ ಸಣ್ಣದಾಗಿರ್ತಕ್ಕಂಥದ್ದಲ್ಲ, ಇದು ಎಲ್ಲ ಕಾಳುಗಳಲ್ಲಿ ಬಹಳ ಸಣ್ಣದಾಗಿರ್ತಕ್ಕಂಥ ಕಾಳಿದೆ, ಸಾಸಿವೆ ಕಾಳು. ಪರಲೋಕ ರಾಜ್ಯ ಅಂತಕ್ಕಂಥದ್ದು ಸಹ ಈ ಲೋಕದಲ್ಲಿ ಏನಿದೆ ಗೊತ್ತಾ, ಸಣ್ಣದು, ಜನರಿಗೆ ನೋಡುವವರಿಗೆ ಇದು ಸಣ್ಣದಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದಾಗಿದೆ. ಆದರೆ ಈ ಸಾಸಿವೆ ಕಾಳಿನ ರಹಸ್ಯ, ಈ ಸಾಸಿವೆ ಕಾಳಿನ ಗೂಢಾರ್ಥ, ಈ ಸಾಸಿವೆ ಕಾಳಿನ ಅರ್ಥ ಅದು ಯಾರಿಗೆ ಗೊತ್ತಿದೆ? ಇವತ್ತಿನ ದಿವಸ ನಾವು ನೋಡೋಣ. ಈ ಲೋಕದವರು ಯಾರಿಗೂ ಗೊತ್ತಿಲ್ಲ. ಅಂತಹ ದೊಡ್ಡ ದೊಡ್ಡ ಕಾಳುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥವುಗಳು. ಆದರೆ ಎಲ್ಲ ಕಾಳುಗಳಲ್ಲಿ ಸಣ್ಣದಾಗಿರ್ತಕ್ಕಂಥದ್ದು ಇದು ಯಾರ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಲ್ಲ. ಅದಕ್ಕೆ ತಂದೆಯಾದ ದೇವರು ಹೇಳ್ತಾನೆ ಗೊತ್ತಾ, ಇದು ಯಾರು ಕಣ್ಣಿಗೂ ಪರಲೋಕ ರಾಜ್ಯ ಕಣ್ಣಿಂದ ಕಾಣಿಸ್ಲಿಕ್ಕಾಗಲ್ಲ. ಈ ಲೋಕ ನಮ್ಮ ಕಣ್ಣಿಗೆ ಕಾಣಿಸ್ತವೆ, ಆದರೆ ಪರಲೋಕ ಅಂತಕ್ಕಂಥದ್ದು ಕಣ್ಣಿಗೆ ಕಾಣಿಸೋದಲ್ಲ, ಕಣ್ಣಿನಿಂದ ಕಾಣಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನಾವು ಕೇಳುವಾಗ ಅವತ್ತಿನ ದಿವಸ ಶಿಷ್ಯರಿಗೆ ಹೇಳಿದ, ಯಾವನಿಗೆ ಕಿವಿ ಇದೆಯೋ ಅವನಿಗೆ ಕೇಳಲಿ, ಯಾವನಿಗೆ ಕಣ್ಣಿದೆಯೋ ಅವನಿಗೆ ನೋಡಲಿ ಎಂಬುದಾಗಿ ಹೇಳಿದ್ದಾನೆ. ಇವತ್ತಿನ ದಿವಸ ಈ ವಾಕ್ಯ ಭಾಗ ನಾವು ಕೇಳುವಾಗ ಪರಲೋಕ ರಾಜ್ಯದ ಗುಟ್ಟುಗಳನ್ನು ಅವತ್ತಿನ ದಿವಸ ತನ್ನ ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ. ಇವತ್ತಿನ ದಿನದಲ್ಲಿ ಸಹ ಈ ಪರಲೋಕದ ಗುಟ್ಟು ಏನಂತಕ್ಕಂಥದ್ದು ನಾವು ಸ್ವಲ್ಪ ನೋಡೋಣ. ಈ ಪರಲೋಕ ರಾಜ್ಯದ ಗುಟ್ಟು ಅಂತಕ್ಕಂಥದ್ದು 13ನೇ ಅಧ್ಯಾಯ 11ನೇ ವಚನದಲ್ಲಿ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಿದ್ದಾನೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವವರು ನಿಮಗೆ ಕೊಟ್ಟಿದೆ, ಆದರೆ ಅವ್ರಿಗೆ ಕೊಟ್ಟಿಲ್ಲ. ಪರಲೋಕ ರಾಜ್ಯದ ಈ ಗೂಢಾರ್ಥ ಇದು ಯಾರಿಗೆ ಗೊತ್ತಿದೆ ಗೊತ್ತಾ? ನಿಮಗೆ ತಿಳಿದಿದೆ, ನಿಮಗೆ ಗೊತ್ತದೆ, ಅದರಿಂದ ನೀವು ಧನ್ಯರು. ಆದರೆ ಈ ಲೋಕಕ್ಕೆ ಅದು ಗೊತ್ತೇ ಇಲ್ಲ. ಯಾಕಂದರೆ ಲೋಕದಲ್ಲಿ ಇದು ಸಣ್ಣದಿದೆ, ಈ ಲೋಕದಲ್ಲಿ ಇದು ಸಣ್ಣ ಕಾಳಿದೆ. ಇದು ಸಣ್ಣ ಕಾಳು ಯಾರ ಕಣ್ಣಿಗೂ ಸಹ ಬೀಳಲ್ಲ. ಇಂಥ ಸಣ್ಣದಾಗಿರ್ತಕ್ಕಂಥ ಈ ಒಂದು ಕಾಳು, ಇದರ ಗುಟ್ಟು ಯಾರಿಗೆ ಗೊತ್ತದು ಗೊತ್ತಾ?
ಕೇವಲ ನಿಮಗೆ ಗೊತ್ತಿದೆ ಮಕ್ಕಳೇ. ಈ ಕಾಳಿನ ಗೂಢಾರ್ಥ ದೇವರ ಮಕ್ಕಳಾದ ನಮಗೆ ತಿಳಿಯಬೇಕು. ಇದರ ಗೂಢಾರ್ಥ, ಇದರ ರಹಸ್ಯ ನಮಗೆ ತಿಳಿಯಬೇಕು. ಇವತ್ತಿನ ದಿವಸ ತನ್ನ ಶಿಷ್ಯರಿಗೆ ಇದು ತಿಳಿಯಬೇಕು. ಇದು ಒಂದು ವೇಳೆ ತಿಳಿದರೆ ಏನು ಗೊತ್ತಾ, ಶಾಸ್ತ್ರದಲ್ಲಿ ಬರೆಯಲ್ಪಟ್ಟದ 13ನೇ ಅಧ್ಯಾಯ ಇದೆ 52ನೇ ವಚನದಲ್ಲಿ ಏನಂತ ಹೇಳ್ತಾರೆ ಗೊತ್ತಂದ್ರೆ, ಈ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ. ಈ ಪರಲೋಕ ರಾಜ್ಯ ಅಂತಕ್ಕಂಥದ್ದು ಯಾರಿಗೆ ಗೊತ್ತಾ, ಇದ್ರ ವಿಷಯದಲ್ಲಿ ಉಪದೇಶ ಹೊಂದಿ ಉಪದೇಶಕನಾಗಿ ಶಾಸ್ತ್ರೋಪದೇಶಕನಾಗಿದ್ದಂಥ ಈ ಮನುಷ್ಯನಿಗೆ ಏನದು ಗೊತ್ತಂದ್ರೆ, ಪರಲೋಕದಲ್ಲಿ ತಂದೆಯ ಮನೆಯಲ್ಲೆಲ್ಲ ನಂಬಿಗಸ್ತಹಾನ, ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ. ಹಲ್ಲೆಲೂಯಾ. ಈ ಪರಲೋಕದ ಗುಟ್ಟು, ಈ ಪರಲೋಕದ ಅರ್ಥ ಗೊತ್ತಾದವನಿಗೆ ಏನದು ಗೊತ್ತಾ, ತಂದೆಯ ಮನೆಯಲ್ಲಿ ಒಬ್ಬ ಯಜಮಾನನಿದ್ದ ಹಾಗೆ. ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಒಬ್ಬ ಯಜಮಾನ ಆಗುವಂಥ ಅದು ಭಾಗ್ಯ ಯಾರಿಗಿದೆ? ಈ ರಹಸ್ಯವನ್ನು, ಕಾಳಿನ ರಹಸ್ಯವನ್ನು ಗೊತ್ತಾದವನಿಗೆ. ಇವತ್ತಿನ ದಿವಸ ಅಂಥ ಭಾಗ್ಯ ಯಾರಿಗಿದೆ ಗೊತ್ತಾ? ಕೇವಲ ದೇವರ ಮಕ್ಕಳೇ ನಿಮಗಿದೆ, ನಮಗಿದೆ. ಇದನ್ನು ಗ್ರಹಿಸ್ಕೊಳ್ಳಿಕ್ಕೆ ದೇವರು ಒಳ್ಳೆ ಮನಸ್ಸು ನಮಗೆ ಕೊಡಲಿ. ಪರಲೋಕ ರಾಜ್ಯದಲ್ಲಿ ಈ ಹಲೋಕದಲ್ಲಿ ಪರಲೋಕ ರಾಜ್ಯದ ಈ ಒಂದು ಬೀಜ ಏನಿದೆ ಗೊತ್ತಾ, ಇದು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಇದು ಸಣ್ಣದಿದೆ, ಯಾರು ಲೋಕದವರು ಯಾರೂ ಅರಿಯಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಅವತ್ತಿನ ದಿವಸ ಕ್ರಿಸ್ತನು ಭೂಮಿ ಮೇಲೆ ಹುಟ್ಟಿ ಬಂದಾಗ, ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬಂದಾಗ ಅದು ಯಾರಿಗೂ ಗೊತ್ತಾಗಿಲ್ಲ. ಮೂಡಣ ದೇಶದ ಪಂಡಿತರು ಬಂದು ನೋಡಿ ಹೋದರು, ದರ್ಶನ ಮಾಡಿ ಹೋದರು. ಜೋಯಿಸರು ಬಂದರು, ದರ್ಶನ ಮಾಡಿ ಹೋದರು. ಆದ್ರೆ ಬೆತ್ಲೆಹೇಮಿನವರು ನಿದ್ರೆಯಲ್ಲಿದ್ದರು, ಗೊತ್ತಿದ್ದಿಲ್ಲ. ಯೆರೂಸಲೇಮಿನವರು ನಿದ್ರೆಯಲ್ಲಿದ್ದರು. ಹೆರೋದ ರಾಜ ನಿದ್ರೆಯಲ್ಲಿದ್ದ, ಯಾರಿಗೂ ಗೊತ್ತಿಲ್ಲ. ದೇವದೂತರು ಪರಲೋಕದಿಂದ ಬಂದು ದರ್ಶನ ಮಾಡಿದರು. ಪರಲೋಕದಿಂದ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಅವತ್ತು ದಿವಸ ಸಮಾಧಾನ ಸಾರಿ ಹೋದರು ದೇವದೂತರು. ಅವತ್ತು ದಿವಸ ರಾತ್ರಿ ಆತನ ಜನನ, ಪರಲೋಕ ರಾಜ್ಯ ಭೂಮಿಗೆ ಬಂದಾಗ, ಇಲ್ಲಿ ಹುಟ್ಟಿದಾಗ ಎಲ್ಲರಿಗೂ ನಿದ್ರೆ ಒಲಿದ್ರು. ಯಾರಿಗೂ ಗೊತ್ತಿಲ್ಲ ಈ ಯೇಸು ಯಾರು ಮತ್ತದು ಗೊತ್ತಿದ್ದಿಲ್ಲ. ಇದು ಸಣ್ಣದು ಅವತ್ತು ದಿವಸ. ಅಂದರೆ ನನಗೆ ಗೊತ್ತಿಲ್ಲ. ಅವತ್ತು ದಿವಸ ತನ್ನ ಜನರಿಗೆ ಇದು ಗೊತ್ತಿಲ್ಲ. ಅವತ್ತು ದಿವಸ ತನ್ನ ಮಕ್ಕಳಿಗೆ ಇದು ಗೊತ್ತಿದ್ದಿಲ್ಲ. ಅದಕ್ಕೆ ಶಿಷ್ಯರಿಗೆ ಇದು ತಿಳಿಸಿ ಹೇಳ್ತಾ ಇದ್ದಾನೆ. ಪರಲೋಕ ರಾಜ್ಯ ಅಂತಕ್ಕಂಥದ್ದು ಬಂದಿದೆ, ಅದರ ಅನೇಕರ ಕಣ್ಣಿಗೆ ಇದು ಮರೆಯಾಗಿದೆ. ಇದನ್ನು ಬರೆಯಲ್ಪಟ್ಟದ್ದು ಗೊತ್ತಾ, ಈ ಲೋಕದಲ್ಲಿರ್ತಕ್ಕಂಥವರಿಗೆ ಕಿವಿಯಿಂದ ಕೇಳಿದರೂ ತಿಳ್ಕೊಳ್ಳೋದಿಲ್ಲ, ಕಣ್ಣಿಂದ ನೋಡಿದರೂ ಕಾಣುವುದಿಲ್ಲ. ಇವರ ಹೃದಯನ ಗೊತ್ತಾ ಕೊಬ್ಬೇರಿದೆ, ಕಿವಿ ಮಂದಾಗಿ ಹೋಗಿದೆ, ಇವರು ಕಾಣದೇ ಇಲ್ಲ. ಆದರೆ ನೀವು ನನ್ನನ್ನು ನೋಡಿದ್ದೀರಿ. ಅದಕ್ಕೆಲ್ಲ ಬರೀತಾನೆ ಗೊತ್ತಾ, 13:16 ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತೆ, ಆದ್ದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ. ಆದರೆ ನೀವು ಕೇಳಿದ್ದೀರಿ. ಇವತ್ತು ದಿವಸ ಆ ಬೀಜ ಇವತ್ತು ದಿವಸ ನಿಮ್ಮ ಮಧ್ಯದಲ್ಲಿದೆ. ಇದು ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂದರೆ ಗೊತ್ತಾ, ಭಾಳ ಸಣ್ಣದು. ಮೊದಲನೇ ಶತಮಾನದಲ್ಲಿ ಭೂಮಿಗೆ ಈ ಬೀಜ ಬಂತು, ಯಾರಿಗೂ ಗೊತ್ತಿಲ್ಲ. ಇದು ಎಲ್ಲ ಕಾಳುಗಳಲ್ಲಿ ಸಣ್ಣದಾಗಿರ್ತಕ್ಕಂಥ ಬೀಜ. ಆದರೆ ಈ ಬೀಜ ಏನದು ಗೊತ್ತಾ, ಪರಲೋಕ. ಅದು ಪರಲೋಕದ ಇದು ಏನು ಗೊತ್ತಾ, ಬೀಜ ಅದ. ಪರಲೋಕದ ಇದು ಆತ್ಮ ಅದ. ಇದು ಭೂಮಿಯ ಮೇಲೆ ದೇವರು ಸ್ಥಾಪನೆ ಮಾಡ್ತಾ ಇದ್ದಾನೆ. ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ತಿಳಿಸಿ ಹೇಳುವಾಗ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನಾದರೂ ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಒಬ್ಬ ಮನುಷ್ಯ ಭಾಳ ಸಣ್ಣದಾಗಿರ್ತಕ್ಕಂಥ ಈ ಕಾಳನ್ನು ಒಬ್ಬ ಮನುಷ್ಯನಿಗೇನು ಗೊತ್ತಾ, ಈ ಕಾಳು ನೋಡಿದಾನ, ಅವನಿಗೆ ಈ ಕಾಳು ಸಿಕ್ಕದ. ಒಬ್ಬ ಮನುಷ್ಯನಿಗೆ ಗೊತ್ತಾ, ಈ ಕಾಳು ಸಿಕ್ಕದ. ಆ ಕಾಳನ್ನು ತೆಗೆದುಕೊಂಡು ಹೋದ. ಒಬ್ಬ ಮನುಷ್ಯ ಈ ಕಾಳನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದಾಗ ದೊಡ್ಡ ಮರವಾಯಿತು, ಯಾರಿಗೂ ಗೊತ್ತಿಲ್ಲದ ಹಾಗೆ ದೊಡ್ಡ ಮರವಾಗಿ ಹೋಯಿತು. ಕರ್ತನಲ್ಲಿ ಪ್ರಿಯರೇ, ಈ ಸಣ್ಣ ಬೀಜ ಏನಿದೆ, ಈ ಸಣ್ಣ ಸಾಸಿವೆ ಕಾಳು ಈ ಲೋಕದಲ್ಲಿ ಏನಿದೆ,
ಈ ಪಾಪಮಯವಾದಂಥ ಈ ಲೋಕದಲ್ಲಿ ಈ ಬೀಜ ಏನಿದೆ ಇದು ಸಣ್ಣದು ಈ ಲೋಕದಲ್ಲಿ, ಆದರೆ ಇದು ಬಹಳ ದೊಡ್ಡದು. ಅವ ಬೀಜ ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದ. ಅದು ಎಲ್ಲ ಬೀಜಗಳಿಗಿಂತ ಸಣ್ಣದಾಗಿದ್ದರು ಇಡೀ ಭೂಮಂಡಲದಲ್ಲೆಲ್ಲ ನನಗೆ ಗೊತ್ತಾ ಎತ್ತರವಾಗಿ ಆ ಒಂದು ಸಾಸಿವೆ ಕಾಳಿನ ಗಿಡ ಬೆಳೆಯಿತು. ಬೈಬಲ್ನಲ್ಲಿ ಬರೆಯಲ್ಪಟ್ಟದ, ಅದನ್ನೆಲ್ಲಿ ಗೊತ್ತಂತಂದರೆ NIV ಬೈಬಲ್ನಲ್ಲಿ ಬರೆಯಲ್ಪಟ್ಟದ. ಈ ಒಂದು ಸಣ್ಣದಾಗಿರ್ತಕ್ಕಂಥ ಸಾಸಿವೆ ಕಾಳು ಅದು ಎತ್ತರವಾಗಿ ಬೆಳೆದು ಎಷ್ಟು ಉದ್ದ ಬೆಳೀತದೆ ಅಂತ ಗೊತ್ತಾ? 10 ಫೀಟ್ ಉದ್ದಕ್ಕೆ ಬೆಳೀತದೆ. ಅಂದ್ರೇನು? ಮರ 10 ಫೀಟ್ ಉದ್ದಕ್ಕೆ ಬೆಳೀತದಂತ. ಆಮೇಲೆ ನನಗೆ ಗೊತ್ತಾ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡ್ತದ. ಆಮೇಲೆ ಎಲ್ಲ ಆಕಾಶದಲ್ಲಿ ಹಾರಾಡುವಂಥ ಎಲ್ಲ ಪಕ್ಷಿಗಳು ಬಂದು ಅದರಲ್ಲಿ ಆಶ್ರಯ ಮಾಡಿಕೊಂಡು ಗೂಡು ಕಟ್ಟಿಕೊಂಡು ಅದರಲ್ಲಿ ವಾಸ ಮಾಡುತ್ತವೆ. ಹೀಗಂದ್ರೆ ಏನು? ಇದ್ರ ಅರ್ಥ, ಇದ್ರ ಗೂಢ ಅರ್ಥ ಗೊತ್ತಾಗೋದು. ಒಂದು ಸಣ್ಣ ಕಾಳು ಅದು ಭೂಮಿ ಮೇಲೆ ಬಿದ್ದಾಗ ಆ ಮನುಷ್ಯನ ತೆಗೆದುಕೊಂಡು ಹೋದ, ಅದನ್ನು ತನ್ನ ಭೂಮಿಯಲ್ಲಿ ಬಿತ್ತಿದ. ಅದು ಸಣ್ಣದಾಗಿದ್ದರೂ ದೊಡ್ಡ ಮರವಾಯಿತು. ಆಕಾಶದ ಪಕ್ಷಿಗಳೆಲ್ಲವೂ ಅದರಲ್ಲಿ ಬಂದು ಕುಳಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಬೀಜ ಸಣ್ಣದು, ಆದರೆ ಇದು ಸಣ್ಣ ಬೀಜ ಅಲ್ಲ. ಈ ಲೋಕದವರಿಗೆ ಅದು ಸಣ್ಣದದ. ಯಾರು ಕ್ರಿಸ್ತನಿಗೆ ಸ್ವೀಕಾರ ಮಾಡಿಲ್ಲ, ಯಾರು ಕ್ರಿಸ್ತನಿಗೆ ಅರ್ಥ ಮಾಡಿಕೊಂಡಿಲ್ಲ, ಅವರಿಗೆ ಇದು ಬಹಳ ಆಶ್ಚರ್ಯ. ಆದರೆ ತಿಳಿದವರಿಗೆ ಇದು ಬಹಳ ದೊಡ್ಡದ. ಆವತ್ತಿನ ದಿವಸ ನಾವು ನೋಡ್ತೇವೆ ಗೊತ್ತಂತಂದ್ರೆ, ಇದೇ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಏನು ಗೊತ್ತಾ? ಒಂದು ದಿವಸ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೇಳ್ತಾ ಇದ್ದ. ಏನಂತ ಗೊತ್ತಾರ? ಯೇಸು ಫಿಲಿಪ್ಪಿನ ಕೈಸರೆ ಎಂಬ ಪಟ್ಟಣ ಪ್ರಾಂತ್ಯಕ್ಕೆ ಬಂದಾಗ 16ನೇ ಸಂಧಿಯ 13ನೇ ವಚನದಲ್ಲಿ ಬಂದಾಗ, ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳ್ತಾ ಇದ್ದ. ತನ್ನ ಶಿಷ್ಯರಿಗೆ ಕೇಳ್ತಾನೆ, ಶಿಷ್ಯರೇ, ಈ ಲೋಕದಲ್ಲಿ ಮನುಷ್ಯ ಕುಮಾರನಾದ ನನ್ನನ್ನು ಜನರು ಏನಂತ ಇದ್ದಾರೆ? ಯಾರಿಗಾದರೂ ನಾನು ವಿಷಯ ಗೊತ್ತಾದ? ನಾ ಯಾರಿದ್ದೆ ಅಂತಕ್ಕಂಥದ್ದು ಯಾರಿಗಾದ್ರೂ ಗೊತ್ತಾದೇನು? ನಿಮಗಾದರೂ ಗೊತ್ತಾದೇನು? ಇವತ್ತಿನ ದಿವಸ ನಾನು ಈ ಲೋಕದಲ್ಲಿ ಏನಾಗಿದ್ದೇನೆ ಅಂಬದು ನಿಮಗೆ ಏನಾದರೂ ಗೊತ್ತದನ್ನು ಜನರು ನನ್ನ ವಿಷಯದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದಾಗ ಶಿಷ್ಯರು ಒಬ್ಬನು ಏನು ಹೇಳ್ತಾನೆ ಗೊತ್ತಾ? ಸ್ವಾಮಿ, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನ ಅಂತಾರ, ಕೆಲವರು ಏಲಿಯನ ಅಂತಾರ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅಂತಾರೆ. ಅಂದರೆ ಏನು ಗೊತ್ತಾ? ಲೋಕದ ಜನರು ಈ ಲೋಕದ ಏನಂತ ನಿನಗೆ ಯಾರೋ ಅವನೊಂಥರ ತಂದ, ಇವನೊಂಥರ ಹೇಳ್ದ, ಅವನೊಂಥರ ಹೇಳ್ದ, ಅವರವರ ತಿಳುವಳಿಕೆಯ ಪ್ರಕಾರ ಹೇಳಲಿಕ್ಕೆ ಪ್ರಾರಂಭ ಆದರು. ಅವರವರ ತಿಳುವಳಿಕೆಯ ಪ್ರಕಾರವಾಗಿ ಈತನಲ್ಲ. ನಮ್ಮ ಬಯಕೆಯ ಪ್ರಕಾರ, ನಮ್ಮ ಇಚ್ಛೆಗಳ ಪ್ರಕಾರ ಈತನಲ್ಲ. ಈತನ ವಿಷಯದಲ್ಲಿ ಲೋಕದವರು ಏನಂತ ತಿಳ್ಕೊಂಡಿದ್ದಾರೆ ಇವತ್ತಿನ ದಿವಸ. ಅದಕ್ಕೆ ಇವತ್ತಿನ ದಿವಸ ಭೂಮಿ ಮೇಲೆ ಕ್ರೈಸ್ತತ್ವ ಅಂತಕ್ಕಂಥದ್ದು ಏನದ ಅಂತಕ್ಕಂಥದ್ದು ಜನರಿಗೆ ಯಾರಿಗೂ ಗೊತ್ತಿಲ್ಲ. ಅದರ ಮಹತ್ವನೇ ಗೊತ್ತಿಲ್ಲ. ನಮಗಾದರೂ ಎಲ್ಲ ಗೊತ್ತಿರಬೇಕಲ್ಲ. ಇವತ್ತಿನ ದಿವಸ ಅವರಿಗಾದ್ರದು ಮರೆಯಾದ. ಇವತ್ತಿನ ದಿವಸ ಈ ಕರ್ತನು, ಈ ಕ್ರಿಸ್ತನು ಅವ್ರಿಗೆ ಮರೆಯಾನ. ಆದರೆ ನಮಗೆ ಮಾತ್ರ ಮರೆಯಾಗಿರಬಾರ್ದು. ನಮಗೆ ಮಾತ್ರ ಗೊತ್ತಾ? ನಮಗೆ ಎಲ್ಲ ರಹಸ್ಯ, ಪರಲೋಕದ ಎಲ್ಲ ರಹಸ್ಯ ನಮಗೆ ತಿಳಿಯಪಡಿಸಿದ್ದಾನೆ. ಅದಕ್ಕೆ ತನ್ನ ಶಿಷ್ಯರಿಗೆ ಕೇಳ್ತಾನೆ, ಇವ್ರಿಗೆ ಏನಾದರೂ ಗೊತ್ತಾದೇನು ನಾ ಯಾರಿದ್ದೆ ಎಂಬುದಾಗಿ. ಶಿಷ್ಯರೇ, ನನಗೆ ಯಾರಂತ ಕರೀತಾರೆ ಈ ಲೋಕದವರು? ಸಾಮಾನ್ಯ ಜನರು. ಸ್ವಾಮಿ, ನಿನಗೆ ಸ್ನಾನಿಕನಾದ ಯೋಹಾನ ಅಂತ ಕರೀತಾರೆ ಅವರು. ಸ್ವಾಮಿ, ನೀ ಯೆರೆಮೀಯ ಪ್ರವಾದಿ ಅಂತ ಕರೀತಾರೆ. ನೀ ಪ್ರವಾದಿಗಳಲ್ಲಿ ಒಬ್ಬ, ಯಾರೋ ಒಬ್ಬ ಪ್ರವಾದಿಗಳಲ್ಲಿ ಒಬ್ಬ ಅನ್ಯ ಜಾತಿ ಇವನೊಬ್ಬ ಪುಣ್ಯ ಪುರುಷ, ಸತ್ಪುರುಷ ಅಂತ ಕರೀತಾರೆ. ಹೀಗೆ ಜನರು ಕರೀತಾ ಇರ್ತಾರೆ ಸ್ವಾಮಿ. ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ? ಲೋಕದವ್ರಿಗೆ ನಾನು ಬಹಳ ಸಣ್ಣವನಿದ್ದೆ. ನಾನು ಲೋಕದವ್ರಿಗೆ ನನ್ನ ಪರಿಚಯನೇ ಇಲ್ಲ. ನಾನು ಈ ಲೋಕದಲ್ಲಿ ಹುಟ್ಟಿ ಬಂದಿರುವಾಗ ನನ್ನ ಪರಿಚಯ ಯಾರಿಗಿಲ್ಲ. ನನ್ನ ಸ್ವಂತ ಜನರಿಗೂ ಸಹ ಏನು ಗೊತ್ತಿಲ್ಲ. ಇವತ್ತಿನ ದಿವಸ ನನ್ನ ಶಿಷ್ಯರಿಗೆ ನಿಮಗೇನಾದರೂ ಗೊತ್ತಾ? ಜನರು ನನ್ನ ವಿಷಯದಲ್ಲಿ ಏನು ಆಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯೇನು? ಇವತ್ತಿನ ದಿವಸ ಏನು ಗೊತ್ತಾ? ನನಗೆ ನೀವು ಯಾರಂತ ತಿಳ್ಕೊಂಡಿದ್ದೀರಿ, ಅವರಾದ್ರೆ ಆ ರೀತಿ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ದಿವಸ ನೀವು ಯಾವ ರೀತಿ ನನ್ನನ್ನು ಯಾರಂತ ತಿಳ್ಕೊಂಡಿದ್ದೀರಿ? ಆಗ ಇವರು ಸಹ ಏನು ಗೊತ್ತ? ಅವರಲ್ಲಿ ಒಬ್ಬನು, ಇಲ್ಲಿ ಬರೆಯಲ್ಪಟ್ಟದ ಆ ಬೀಜ, ಪರಲೋಕ ರಾಜ್ಯದ ಬೀಜವನ್ನು ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋದ. ಒಬ್ಬನಿಗೆ ಗೊತ್ತಾದ ಆ ಬೀಜ ಎಂಬುದು ಏನದು. ಈ ಲೋಕದಲ್ಲಿ ಅನ್ಯರಿಗೆ ಇದು ಬಹಳ ಸಣ್ಣದ.
ಆದರೆ ಒಬ್ಬ ಶಿಷ್ಯ, 12 ಜನರಲ್ಲಿ ಒಬ್ಬ ಶಿಷ್ಯನಿಗೆ ಇದು ಗೊತ್ತದ. ಅವನು ಯಾರು ಗೊತ್ತಾ? ಪೇತ್ರ. ಆಗ ಪೇತ್ರ ಹೇಳ್ತಾನೆ ಗೊತ್ತಾ? ಆಗ ಪೇತ್ರನು ಏನಂತ ಹೇಳ್ತಾನೆ ಗೊತ್ತಾ? ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಸ್ವಾಮಿ, ನೀ ಯಾರಿದ್ದಿ ಗೊತ್ತಾ? ಈ ಲೋಕವನ್ನು ರಕ್ಷಿಸುವುದಕ್ಕೆ ಬರಬೇಕಾದಂಥ ಕ್ರಿಸ್ತನು, ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಬರುವಂಥ, ಪಟ್ಟಾಭಿಷೇಕ ಹೊಂದಿ ಲೋಕವನ್ನು ರಕ್ಷಿಸುವುದಕ್ಕೆ, ಪಾಪ ಪರಿಹಾರ ಮಾಡುವುದಕ್ಕೆ ನೀನು ಬರ್ತಕ್ಕಂಥ ನೀ ಏನಾಗಿದ್ದು ಗೊತ್ತಾ? ದೇವಕುಮಾರ ಇದ್ದಿ ನೀನು. ಕ್ರಿಸ್ತ ಅಂದ್ರೆ ಗೊತ್ತಾ? ಅಭಿಷೇಕ ಹೊಂದಿದವನು, ಪಾಪ ಪರಿಹಾರ ಮಾಡುವುದಕ್ಕಾಗಿ, ಲೋಕ ರಕ್ಷಕನಾಗಿ, ಲೋಕವನ್ನು ಕಾಪಾಡುವುದಕ್ಕಾಗಿ, ನಾಶನದ ಲೋಕದಲ್ಲಿರ್ತಕ್ಕಂಥ ಜನಾಂಗವನ್ನು ರಕ್ಷಿಸುವುದಕ್ಕಾಗಿ ಬರ್ತಕ್ಕಂಥ ನೀನು ಮಸೀಹ ಇದ್ದಿ, ನೀನು ಕ್ರಿಸ್ತನಿದ್ದಿ ಎಂಬುದಾಗಿ ಹೇಳಿದ. ಇದು ಯಾರಿಗೂ ಗೊತ್ತಿಲ್ಲ, ಈತನು ಕ್ರಿಸ್ತನು ಇದ್ದಾನೆ. ಅನೇಕರು ಗೊತ್ತಾ? ನಾನು ಕ್ರಿಸ್ತನು ಲೋಕದ ಅನೇಕರು ಬಂದರು, ಅವನ ಹೆಸರು ಮ್ಯಾಗ ಅನೇಕರು ಬಂದರು. ಅನೇಕ ಧರ್ಮದ ಗುರುಗಳು ಭೂಮಿಯಲ್ಲಿ ಬಂದು ನಾನೇ ಬರಬೇಕಾದವನು, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಬರಬೇಕಾದವು ನಾನೇ ಎಂಬುದಾಗಿ ಅನೇಕ. ಆದರೆ ನನಗೆ ಗೊತ್ತಾ? ಅವರು ಯಾರೂ ಅಲ್ಲ. ಈತನು ಅಭಿಷೇಕ ಹೊಂದಿದವನು ಒಬ್ಬನೇ, ಬರಬೇಕಾದವನು ಒಬ್ಬನೇ, ಲೋಕರಕ್ಷಕನಾಗಿ ರಕ್ಷಿಸುವುದಕ್ಕಾಗಿ ಬರಬೇಕಾದ ಒಬ್ಬನೇ. ಆ ದೇವಕುಮಾರ ಇದ್ದಿ ನೀನು ಕ್ರಿಸ್ತ ಇದ್ದಿ, ಮಸೀಹ ಇದ್ದಿ, ಲೋಕರಕ್ಷಕ ಇದ್ದಿ ಎಂಬುದಾಗಿ ಪೇತ್ರ ಹೇಳಿದ ತಕ್ಷಣ ಏನಂತನು ಗೊತ್ತಾ? ನೀವು ಲೋಕಕ್ಕೆ ಬರಬೇಕಾದಂಥ ಮಸೀಹ, ಈ ಲೋಕಕ್ಕೆ ಬರಬೇಕಾದಂಥ ಪರಲೋಕ ರಾಜ್ಯ ನೀನಾಗಿದ್ದಿ, ಭೂಮಿಯ ಮೇಲೆ ಪರಲೋಕ ರಾಜ್ಯ ನೀನಾಗಿದ್ದಿ. ಇವತ್ತಿನ ದಿವಸ ಆತನು ಹೇಳುವಾಗ ಸ್ವಾಮಿ ಸಂತೋಷಪಟ್ಟು, ಯೋ ನನ್ನ ಮಗನಾದ ಸೀಮೋನನೇ, ನೀನು ಧನ್ಯನು. ನಾ ಯಾರಿದ್ದೆ ಅಂತ ನಿನಗೆ ಗೊತ್ತಾಗಿರೋದು. ನೀನು ಧನ್ಯನು, ಯು ಆರ್ ಬ್ಲೆಸ್ಸೆಡ್. ಸೀಮೋನ್, ನೀ ಧನ್ಯ ಇದ್ದಿ ನೀನು. ಯಾಕೆ ಗೊತ್ತಾ? ಈ ಗುಟ್ಟು ನಿನಗೆ ತಿಳಿಸಿದವರು ಏನು ಗೊತ್ತಂತಂದ್ರೆ, ಈ ಗುಟ್ಟು ನಿನಗೆ ತಿಳಿಸಿದವರು ನರ ಮನುಷ್ಯನಲ್ಲ, ನರ ಮನುಷ್ಯದವನು ಯಾವನಿಗೂ ಗೊತ್ತಿಲ್ಲ. ಈ ಲೋಕ ರಕ್ಷಿಸುವುದಕ್ಕಾಗಿ ಬರ್ತಕ್ಕಂಥ ಮಸೀಹನ ವಿಷಯದಲ್ಲಿ ಲೋಕದ ಯಾರಿಗೂ ಗೊತ್ತಿಲ್ಲ. ಈ ಗುಟ್ಟು, ಪರಲೋಕ ರಾಜ್ಯದ ಈ ಗುಟ್ಟು ನಿನಗೆ ಮಾತ್ರ ಗೊತ್ತದ. ಹಾಲೆಲೂಯಾ. ಇವತ್ತಿನ ದಿವಸ ಪೇತ್ರನಿಗೆ ಇದು ಗೊತ್ತಾಯ್ತು. ನೀ ಧನ್ಯ ಇದ್ದಿ ನೀನು. ಈ ಗುಟ್ಟು, ಪರಲೋಕ ರಾಜ್ಯ ಅಂತಕ್ಕಂಥ ಈ ಗುಟ್ಟು ಏನು ಗೊತ್ತಾ? ನೀ ಧನ್ಯ ಇದ್ದಿ ನೀನು. ಇವತ್ತಿನ ದಿವಸ ನಿನ್ನ ಹೆಸರನ್ನ ಬದಲಾಯಿಸ್ತೇನೆ ನಾನು. ಸೀಮೋನ್, ನಿನ್ನ ಹೆಸರು ಸೀಮೋನಲ್ಲ, ಇವತ್ತಿನ ದಿವಸ ಪೇತ್ರ. ಇವತ್ತಿನ ದಿವಸ ಕಲ್ಲು ಬಂಡಿ ನೀನು, ದೊಡ್ಡ ಬಂಡಿ ನೀನು. ಈ ಭೂಮಿಗೆ ಆಧಾರ ನೀನು, ಇಡೀ ಸಮಸ್ತ ಲೋಕಕ್ಕೆ ಆಧಾರ ಬಂಡಿ ನೀನು. ಈ ಬಂಡಿ ಮೇಲ ನನ್ನ ರಾಜ್ಯ ಸ್ಥಾಪನೆ ಮಾಡುತ್ತೇನೆ, ನಿನ್ನ ಮೇಲ. ಈಗ ಇಲ್ಲಿಂದ ಪ್ರಾರಂಭ ಆಯಿತು ಪರಲೋಕ ರಾಜ್ಯ ಅಂತಕ್ಕಂಥದ್ದು. ನಿನ್ನ ಮೇಲೆ ಏನು ಗೊತ್ತಾ? ನನ್ನ ಸಭೆ ಕಟ್ತೇನೆ, ನನ್ನ ರಾಜ್ಯ ಕಟ್ತೇನೆ. ಭೂಲೋಕದ ಯಾವ ಶಕ್ತಿ ಅದನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಭೂಲೋಕದಲ್ಲಿರ್ತಕ್ಕಂಥ ಯಾವ ಶಕ್ತಿ, ಪಾತಾಳದಲ್ಲಿರ್ತಕ್ಕಂಥ ಯಾವ ಶಕ್ತಿ ಇದನ್ನು ಅಳಿಸುವುದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಆ ರಾಜ್ಯ ಬಲಿಷ್ಠವಾದಂಥ ರಾಜ್ಯ. ದೇವರ ಮಕ್ಕಳೇ, ಭೂಲೋಕದಲ್ಲಿರ್ತಕ್ಕಂಥವ್ರು ಯಾರಿಗೂ ಇದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಒಬ್ಬನಿಗೆ ಗೊತ್ತ. ಅದಕ್ಕೆ ಗೊತ್ತಾ? ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋದ. ಒಬ್ಬ ಮನುಷ್ಯನು ಈ ಒಂದು ಬೀಜ, ಪರಲೋಕ ರಾಜ್ಯದ ಬೀಜ ಯಾರಿಗೂ ಗೊತ್ತಿಲ್ಲ. ಇದು ಸಣ್ಣದು, ಆದರೆ ಒಬ್ಬನಿಗೆ ಗೊತ್ತಾದ. ಅವನು ತಗೊಂಡು ಹೋಯ್ದು ಏನು ಮಾಡಿದ ಗೊತ್ತಾ? ಭೂಮಿಯಲ್ಲಿ ಬಿತ್ತಿದ. ಅದು ಶಿಷ್ಯರಿಗೆ ಕೊಟ್ಟ. ಆ ಶಿಷ್ಯರಿಗೆ ಏನು ಗೊತ್ತಾ? ಇದು ಹೇಳ್ತಾ ಇದ್ದಾನೆ ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ 28:18-20 ಈ ಹೊತ್ತನಿಂದ ನೀವು ನನಗೆ ನೋಡಿದ್ದೀರಲ್ಲ. ನಿಮಗೆ ಗೊತ್ತಿದೆ ಈ ಪರಲೋಕ ರಾಜ್ಯದ ಗುಟ್ಟು. ಪೇತ್ರ, ನಿನಗೆ ಗೊತ್ತಿದೆ. ಶಿಷ್ಯರೇ, ನಿಮಗೆ ಗೊತ್ತಿದೆ. ನಿಮಗೆ ಈ ವರ ಕೊಟ್ಟಿದೆ ನಾನು. ನಿಮಗೆ ಈ ವರ ಕೊಟ್ಟಿದ ಮೇಲೆ ಈಗ ನೀವೇನಾಡೋದು ಗೊತ್ತಂದ್ರೆ, ಭೂಲೋಕದ ಕಟ್ಟ ಕಡೆಯವರೆಗೆ, ಈಗೋ ಎಲ್ಲ ಜಾತಿ ಜನಾಂಗದವರಿಗೆ ನನ್ನ ವಿಷಯದಲ್ಲಿ ಸುವಾರ್ತೆ ನೀವು ಸಾರಿ ಹೇಳಬೇಕು. ಇಡೀ ಜಗತ್ತಿಗೆಲ್ಲ ಗೊತ್ತಾ? ಈ ಸುವಾರ್ತೆ ನೀವು ಸಾರಿ ಹೇಳಬೇಕು.
ಈ ಒಂದು ಬೀಜ ನೀವು ಬಿತ್ತಬೇಕು. ಅದಕ್ಕೆ ನಾವು ಗೊತ್ತಾ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಆಜ್ಞೆ ಮಾಡಿರಿ. ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೆ. ನಾನು ನಿಮಗೆ ಅಧಿಕಾರ ಕೊಟ್ಟೆ. ಈ ಸುವಾರ್ತೆ ಬೀಜ, ಪರಲೋಕ ರಾಜ್ಯದ ಬೀಜ ಯಾವುದು ಗೊತ್ತು? ವಾಕ್ಯ. ಪರಲೋಕ ರಾಜ್ಯದ ಬೀಜ ವಾಕ್ಯ. ಈ ವಾಕ್ಯ ಸಾರು ಇಡೀ ಭೂಮಂಡಲದಲ್ಲೆಲ್ಲ ಅದು ತುಂಬಿ ಹೋಗ್ತದೆ. ಇಡೀ ಜಗತ್ತಿನ ತುಂಬಲ್ಲಿ ನೀವು ಹೊರಟು ಹೋಗ್ರಿ. ತಂದೆ, ಮಗ, ಪರಿಶುದ್ಧಾತ್ಮ ನನ್ನ ಹೆಸರಿನಲ್ಲಿ ಇಡೀ ರಾಷ್ಟ್ರ ದೇಶಗಳಿಗೆ ನೀವು ಹೊರಟು ಹೋಗ್ರಿ. ಅದು ದೊಡ್ಡ ಮರ. ಪೇತ್ರ ಒಬ್ಬ, 12 ಜನರು. 12 ಜನ ಆಗಿರ ಮೇಲೆ ನನಗೆ ಗೊತ್ತಾ, ಆಮೇಲೆ 120 ಜನರು. ಆವತ್ತಿನ ದಿವಸ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಗೊತ್ತಾ, 120 ಜನ. ಒಬ್ಬ ಯೇಸು ಕ್ರಿಸ್ತನಿಗೆ ಭೂಮಿ ಮೇಲೆ ಒಂದು ಬೀಜ ಆಗಿ ಬಂದ, ಒಬ್ಬನೇ. ಅದು ಯಾರಿಗೂ ಗೊತ್ತಿದ್ದಿಲ್ಲ. ಆಮೇಲೆ 12 ಜನ ಶಿಷ್ಯರು. ಆನಂತರ 12 ಆಗಿದ ಮೇಲೆ ಗೊತ್ತಾ, 120 ಜನ. ದೊಡ್ಡ ಮರ ಆಗೋಯ್ತು. ಈಗ 120 ಆಗಿರ ಮ್ಯಾಗೆ ಗೊತ್ತಾ, ಪೇತ್ರ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪೆಂಟೆಕೋಸ್ಟ್ ಹಬ್ಬದಲ್ಲಿ ಗೊತ್ತಾ, 3,000 ಜನರನ್ನು ಪೇತ್ರ ದೊಡ್ಡ ಮರವಾಗಿ ಬೆಳೆದ. 3,000 ಜನ. ಮೊದಲು ಯೇಸು ಕ್ರಿಸ್ತ ಒಂದೇ ಒಂದು ಬೀಜ, ಸಾಸಿವೆ ಕಾಳಷ್ಟು ಒಂದೇ ಒಂದು ಬೀಜ. ಆಮೇಲೆ 12 ಜನ, ಆಮೇಲೆ 120 ಜನ, 3,000 ಜನ, ಆಮೇಲೆ 5,000 ಜನ. ಹೀಗೆ ಲೋಕದಲ್ಲೆಲ್ಲ, ಇಡೀ ಸಮಸ್ತ ಲೋಕದಲ್ಲೆಲ್ಲ ಈ ಒಂದು ಬೀಜ ಹರಡಿತ್ತು. ಸಮಸ್ತ ಲೋಕದ ಎಲ್ಲ ಕಡೆಗಳಲ್ಲಿ, ಲೋಕದಲ್ಲಿರುವ ಎಲ್ಲ ದೇಶ, ಎಲ್ಲ ರಾಷ್ಟ್ರಗಳಲ್ಲಿ ಈ ಬೀಜ ಹರಡಿತು. ಇದು ಸಣ್ಣ ಬೀಜನ? ಇದು ಸಣ್ಣ ಬೀಜ ಅದ? ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಪರಲೋಕ ರಾಜ್ಯ ಅನ್ನುವಂಥದ್ದು ಯಾರಿಗೆ ಗೊತ್ತಾ? ಸಾಸಿವೆ ಕಾಳಿಗೆ ಹೋಲಿಕೆ. ಇದು ಭಾಳ ದೊಡ್ಡದದ, ಅವ್ರಿಗೆ ಭಾಳ ಸಣ್ಣದ. ಆದರೆ ದೇವ್ರ ಮಕ್ಕಳೇ, ಇವತ್ತು ದಿವಸ ನಿಮ್ಮ ಕೈಯಾಗ ನಾನು ಕೊಟ್ಟು ಹೋಗ್ತೇನೆ. ಈ ವರ ನಾನು ನಿಮ್ಗೆ ಕೊಟ್ಟು ಹೋಗ್ತಾ ಇದ್ದೇನೆ. ನನ್ನ ಶಿಷ್ಯರಿಗೆ ಈ ಅಧಿಕಾರ ಕೊಟ್ಟು ಹೋಗ್ತಿದ್ದೆ ನಾನು. ಇವತ್ತಿನ ದಿವಸ ಈ ಬೀಜ ನೀವು ಬಿತ್ತಲೇಬೇಕು. ಬಿತ್ತುವವನು ಬಿತ್ತುವುದಕ್ಕೆ ಹೊರಡಿರಿ. ಈ ಬೀಜ ನೀವು ತಕ್ಕೊಳ್ಳಿರಿ, ಈ ವಾಕ್ಯವನ್ನು ತಕ್ಕೊಳ್ಳಿರಿ. ಆ ವಾಕ್ಯವನ್ನು ಯಾರು ಗೊತ್ತಾ? ನಾನೇ. ಆ ಬೀಜ ಯಾರು ಗೊತ್ತಾ? ನಾನೇ. ಇಡೀ ಸಮಸ್ತ ಲೋಕದ ಕಟ್ಟ ಕಡೆಗೆ ನೀವು ಹೊರಟು ಹೋಗಿರಿ. ಈ ಬೀಜ ನೀವು ಬಿತ್ತಿರಿ. ಇಡೀ ಸಮಸ್ತ ಲೋಕ ಈ ಬೀಜ ಏನು ಮಾಡ್ತದೆ ಗೊತ್ತಾ? ಜಯಿಸ್ತದ. ಇಡೀ ಭೂಲೋಕ ಜಯಿಸ್ತದೆ ಈ ಬೀಜ. ಇದು ಸಣ್ಣದ, ಇಡೀ ಭೂಲೋಕ ಜಯಿಸ್ತದೆ. ಕರ್ತನಲ್ಲಿ ಪ್ರಿಯರೇ, ದಾನಿಯೇಲನಿಗೆ ಏನು ಗೊತ್ತಾ? ನಾವು ನೋಡ್ತೀವಿ, ದಾನಿಯೇಲ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 35ನೇ ವಚನದಲ್ಲಿ ಈ ಬೀಜ ಎಷ್ಟು ದೊಡ್ಡದಾದ ಅಂತಕ್ಕಂಥದ್ದು ಅವತ್ತು ದಿವಸ ರಾಜ ಮಹಾರಾಜರನ್ನು ಗೊತ್ತಂದ್ರೆ ಅವತ್ತು ದಿವಸ ಹೇಳಿದರು. ದಾನಿಯೇಲ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ನಾವು ನೋಡ್ತೀವಿ. ಅವತ್ತು ದಿವಸ ನೆಬೂಕದ್ನೆಚ್ಚರ್ ರಾಜ ಏನು ಹೇಳ್ತಾ ಇದ್ದಾನೆ? ಅವತ್ತು ದಿವಸ ಅವನಿಗೊಂದು ದೊಡ್ಡ ಕನಸು ಬಿತ್ತು. ದೊಡ್ಡ ಕನಸು. ಒಂದು ವಿಗ್ರಹ, ಒಂದು ಮೂರ್ತಿ ಬಂದು ನಿಂತು, ಅದು ಬಂಗಾರದ ತಲೆಯದ. 2 ಕೈಗಳನ್ನು ಗೊತ್ತಂತಂದ್ರೆ ಬೆಳ್ಳಿವವ. ಹೊಟ್ಟಿಲಿಂದ ಸೊಂಟದ ತನಕ ಇದು ತಾಮ್ರದದ. ಆಮೇಲೆ ಏನು ಗೊತ್ತಂದ್ರೆ ಕಾಲು, ಸೊಂಟದಿಂದ ಪಾದದ ತನಕ ಇದು ಕಬ್ಬಿಣದದ. ಇವೇನು ಗೊತ್ತಾ? ಇವು 4 ಸಾಮ್ರಾಜ್ಯಗಳವ. ಅಂದರೆ ಭೂಲೋಕ ಅದಿದು. ಭೂಲೋಕ ಆ ಮೂರ್ತಿಯಲ್ಲಿ ಅದ. ಇಡೀ ಜಗತ್ತೇ ಆ ಮೂರ್ತಿಯಲ್ಲಿ ಅದ. ಆವತ್ತು ದಿವಸ ಈ ಮೂರ್ತಿ, ಬಂಗಾರದ ದೊಡ್ಡ ವಿಗ್ರಹ ಆವತ್ತು ದಿವಸ ದೂರ ಮೈದಾನದಲ್ಲಿ ನಿಂತಿತ್ತು. ಅಂಥ ಸಂದರ್ಭದಲ್ಲಿ ಒಂದು ಕಲ್ಲು ಬಂಡೆ ಪರಲೋಕದಿಂದ, ಆ ಬೆಟ್ಟದಿಂದ ಉರುಳುತ್ತಾ 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 ಬಂದು ಆ ಒಂದು ವಿಗ್ರಹಕ್ಕೆ ಬಡಿದಾಗ ಅದು ಛಿದ್ರವಾಗಿ ಹೋಯಿತು, ಚೂರು ಚೂರಾಗಿ ಹೋಯಿತು. ಗಾಳಿ, ಮೂಡಣ ದೇಶದ ಗಾಳಿ ಬಂದು ಬೀಸ್ಕೊಂಡು ಹೊರಟೋಯ್ತು. ಕ್ಷಣ ಮಾತ್ರದಲ್ಲಿ ಆ ಮೈದಾನದಲ್ಲಿ ಮೂರ್ತಿ ಮಾಯ ಆಗೋಯ್ತು. ಆದರೆ ಆ ಬಂಡಿ ಏನಾಯಿತು ಗೊತ್ತಾ? ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಇಡೀ ಭೂಮಂಡಲದಲ್ಲೆಲ್ಲ ಗೊತ್ತಾ ತುಂಬಲಾಗ್ತುರಾಯ್ತು. ಇದು ನೋಡಿದ, ಬಂಡಿಯನ್ನು ನೋಡಿದ, ವಿಗ್ರಹವನ್ನು ನೋಡಿದ, ಅವನು ಹೆದರ್ಲಿಕ್ಕೆ ಪ್ರಾರಂಭ ಮಾಡ್ದ. ಬಂಡಿಯನ್ನು ನೋಡಿ ಏನು ಗೊತ್ತಾ? ಅವನ ಮಾತು ಬಂದಾದು. ಅವನು ಹೆದರ್ದ. ರಾತ್ರಿಯಲ್ಲಿ ಅವನು ನಿದ್ರೆ ಇಲ್ಲ. ಈ ಬಂಡಿ ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಈ ಬಂಡಿ ಯಾರಿಗೂ ಗೊತ್ತಿಲ್ಲ. ಅವತ್ತಿನ ದಿವಸದ ಬಹಳ ಸಣ್ಣದು. ಆದರೆ ಈ ಮೂರ್ತಿಗಳನ್ನು, ಅಂದರೆ ಸಾಮ್ರಾಜ್ಯಗಳನ್ನು ಧ್ವಂಸ ಮಾಡುವಷ್ಟು ಆ ಒಂದು ಬಂಡೆ, ಈ ಒಂದು ಸಣ್ಣ ಬೀಜ ಅದ. ಇಡೀ ಸಮಸ್ತ ಲೋಕದ ಸಾಮ್ರಾಜ್ಯಗಳನ್ನು ಧ್ವಂಸ ಮಾಡಿದ. ಸಾಮ್ರಾಜ್ಯಗಳು, ಎಂಪ್ರರ್ಸ್ ಎಲ್ಲ ನಾಶ ಆಗಿ ಹೋದರು. ಆವತ್ತಿನಿಂದ ಇವತ್ತಿಗೆ ಕ್ರಿಸ್ತ ಶಕ ಪ್ರಾರಂಭ ಆಯಿತು. ಕ್ರಿಸ್ತ ಶಕ ಆಗಿದ ಮೇಲೆ ಇನ್ನೊಂದು ಶಕ ಇಲ್ಲ. ಎಲ್ಲ ರಾಜ್ಯಗಳು ಧ್ವಂಸವಾಗಿ ಹೊಂಟೋದು. ಈಗ ಎಲ್ಲ ರಾಷ್ಟ್ರಗಳು ಇವತ್ತು ಸ್ವತಂತ್ರವಾಗಿ ಹೋದವು. ಯಾವಾಗ?
ಕ್ರಿಶ್ಚಾನಿಟಿ ಅಂತಕ್ಕಂಥದ್ದು ಭೂಮಿ ಮೇಲೆ ಬಂದಾಗ ಸ್ವಾತಂತ್ರ್ಯ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯರೇ, ಅವತ್ತೊಂದು ದಿವಸ ಏನು ಗೊತ್ತಾ, ಅದನ್ನು ನೋಡಿದ ಮೇಲೆ ಗೊತ್ತಾ, 2:35 ಏನು ಗೊತ್ತಾ, ದಾನಿಯೇಲನ ಪ್ರವಾದಿ ಗ್ರಂಥದಲ್ಲಿ ಅವನು ಹೇಳ್ತಾ ಇದ್ದಾನೆ. ಯಾರು ಗೊತ್ತಾ, ನೆಬೂಕದ್ನೆಚ್ಚರ್ ರಾಜ ಹೇಳ್ತಾನೆ, ಅಯ್ಯೋ ದಾನಿಯೇಲನೇ, ಇದೇನದು ಗೊತ್ತಪ್ಪ, ಆ ಕಬ್ಬಿಣ ಮಣ್ಣು ತಾಮ್ರ ಬೆಳ್ಳಿ ಬಂಗಾರಗಳೆಲ್ಲ ಪುಡಿ ಪುಡಿಯಾಗಿ ಸುಗ್ಗಿ ಕಣದ ಹೊಟ್ಟಿನಂತಾದವು. ಗಾಳಿ ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯಿಲ್ಲವಾಯಿತು. ಪ್ರತಿಮೆಗೆ ಬಡಿದ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು, ಇಡೀ ಜಗತ್ತಿನಾಗೆಲ್ಲ ತುಂಬಿ ಹೋಯಿತದು. ಅದೇನೋ ಗೊತ್ತಾ, ಆ ರಾಜರ ಕಾಲದಲ್ಲಿ 44ನೇ ವಚನದಲ್ಲಿ, ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳೆಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮವಾಗಿ ಶಾಶ್ವತವಾಗಿ ನಿಲ್ಲುವುದು. ಇದು ಸಣ್ಣ ಬಂಡಿನ, ಇದು ಸಣ್ಣ ಬೀಜನ. ರಾಜರ ಕಾಲದಲ್ಲಿ ಪರಲೋಕ ರಾಜ್ಯದ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾನೆ. ಪರಲೋಕ ರಾಜ್ಯ ಭೂಮಿ ಮೇಲೆ. ಯಾವಾಗ ಪರಲೋಕ ರಾಜ್ಯ ಭೂಮಿ ಮೇಲೆ ಬಂತು, ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಅರಸರುಗಳು, ಎಲ್ಲ ಸಾಮ್ರಾಜ್ಯಗಳು ಧ್ವಂಸವಾಗಿ ಹೋದವು. ಅದು ಶಾಶ್ವತವಾಗಿರ್ತದ ರಾಜ್ಯ. ಹಾಲೆಲೂಯ. ಇದು ಶಾಶ್ವತವಾಗಿ ಇರತಕ್ಕಂಥ ರಾಜ್ಯ ಇದೆ. ಕರ್ತನಲ್ಲಿ ಪ್ರಿಯರೇ, ಆದ್ದರಿಂದ ಮತ್ತು ಈ ವಾಕ್ಯ ಭಾಗ ನಾವು ಕೇಳುವಾಗ, ಪರಲೋಕ ರಾಜ್ಯದ ಈ ಬೀಜ ಭೂಮಿ ಮೇಲೆ ಭಾಳ ಸಣ್ಣದದ, ಆದ್ರೆ ಗೊತ್ತಾ ಇದು ಬಹಳ ದೊಡ್ಡದದ. ಶಿಷ್ಯರೇ, ಇದನ್ನು ತೆಗೆದುಕೊಂಡು ಹೋಗಿರಿ, ಭೂಲೋಕದ ಕಡೆಯವರೆಗೇನು ಗೊತ್ತಾ, ಇದು ನೀವು ಸಾರಿರಿ. ಇದು ಲೋಕದವ್ರಿಗೇನು ಗೊತ್ತಾ, ಇದು ಗುಟ್ಟು ಗೊತ್ತಿಲ್ಲ. ಈ ಗುಟ್ಟು ನಿಮಗೆ ಗೊತ್ತದೆ. ಇದರ ರಹಸ್ಯ ನಾನು ನಿಮಗೆ ತಿಳಿಸಿ ಹೇಳಿದ್ದೇನೆ. ಬಹಳ ಜಾಗ್ರತೆಯಿಂದ ಈ ವಾಕ್ಯ ಭಾಗವನ್ನು ಎತ್ತುಕೊಂಡು ಹೋಗಬೇಕೆಂಬುದಾಗಿ ಅವತ್ತಿನ ದಿವಸ ಈ ಕಮಿಷನು ತನ್ನ ಶಿಷ್ಯರಿಗೆ ಕೊಟ್ಟು ಹೋದ. ಅದಕ್ಕೆ ಏನು ಹೇಳ್ತಾನೆ ಗೊತ್ತಾ, ಅದೊಂದು ಸಣ್ಣ ಬೀಜ, ಒಬ್ಬನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಇವತ್ತಿನ ದಿವಸ ನಮ್ಮ ಹೊಲದಲ್ಲಿ ಆ ಬೀಜ ಅದ, ನಮ್ಮಲ್ಲಿ ಆ ಬೀಜ ಅದ. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ರೆ, ಸಾಸಿವೆ ಕಾಳಷ್ಟೇ ನಂಬಿಕೆ ನೀವು ಕ್ರಿಸ್ತನ ಮೇಲಿದ್ದೀರ, ದೊಡ್ಡ ದೊಡ್ಡ ಬೆಟ್ಟಗಳನ್ನೆಲ್ಲ ಕೆತ್ತುಕೊಂಡು ಹೋಗಿ ನಾಶವಾಗಿ ಹೋಗ್ತದೆ ಅಂತ ಹೇಳಿದ್ರು ಆಗ್ತದೆ ಎಂಬುದಾಗಿ ಹೇಳಿದರು. ಅವತ್ತು ಸ್ವಾಮಿ ಹೇಳಿದನು ಗೊತ್ತಾ, ಇದು ಸಣ್ಣ ಬೀಜ ಅಲ್ಲ, ಬೆಟ್ಟಗಳನ್ನು ಅಂದ್ರೆ ಸಾಮ್ರಾಜ್ಯಗಳನ್ನು, ಲೋಕದ ರಾಜ್ಯಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದಿದೆ. ಇಡೀ ಸಮಸ್ತ ಲೋಕದಲ್ಲಿ ಇದು ಸಣ್ಣ ಬೀಜ ಆಗಿದ್ದರು ದೇವ್ರ ಮಕ್ಕಳು, ಇದು ಯಾರಿಗೂ ಕಣ್ಣಿಗೆ ಕಾಣದ ಹಾಗೆ ಈ ಬೀಜ ರಾತ್ರಿ ಹಗಲು ತನ್ನ ಕಾರ್ಯದಲ್ಲಿ ನಿರತಾಗಿರ್ತದೆ. ಇದು ಯಾರಿಗೂ ಗೊತ್ತಾಗಲ್ಲ. ಯೆಶಾಯ ಪ್ರವಾದಿ ಗ್ರಂಥ 42ನೇ ಅಧ್ಯಾಯದ 1-2 ವಚನಗಳಲ್ಲಿ ಬರೆಯಲ್ಪಟ್ಟದ. ಏನಂತ ಬರೆಯಲ್ಪಟ್ಟದು ಗೊತ್ತಾ, ಈಗೋ ನನ್ನ ಸೇವಕನು, ಈ ಬೀಜ ಅಂದರೆ ಯಾರು, ನನ್ನ ಸೇವಕನು, ಇವನೇ ನನಗೆ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ, ಇವನು ಅನ್ಯ ಜನಗಳಲ್ಲಿ ಸದ್ಧರ್ಮವನ್ನು ಪ್ರಚುರಪಡಿಸುವನು, ಇವನು ಕೂಗಾಡುವುದಿಲ್ಲ, ಅರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯ ಕೇಳಿಸುವುದಿಲ್ಲ, ಜಜ್ಜಿದ ಹಿಂಟನ್ನು ಮುರಿದು ಹಾಕದೆ, ಕಳೆಗುಂಜಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವ ತನಕ, ಲೋಕದಲ್ಲಿ ಸದ್ಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದಿದೆಯು ಜದ್ದಿ ಹೋಗದು ತನ್ನ ಕಾರ್ಯದಲ್ಲಿ ನಿರತನಾಗಿರ್ತಾನೆ. ಹಾಲೆಲೂಯ. ಇದು ಸಣ್ಣ ಬೀಜ, ಇದು ಸದ್ಧರ್ಮಾದಿದು. ಇದು ಜನಾಂಗಗಳಲ್ಲಿ, ಅನ್ಯ ಜಾತಿ ಜನಾಂಗ, ಲೋಕದಲ್ಲಿ ಎಲ್ಲ ಜನಾಂಗಗಳಲ್ಲಿ ಸದ್ಧರ್ಮವನ್ನು ಅವ ಪ್ರಚುರ ಮಾಡ್ತಾನೆ. ಅನ್ಯ ಜಾತಿ ಜನಾಂಗಗಳಲ್ಲಿ, ಈ ನಾಶವಾಗುವಂಥ ಲೋಕದಲ್ಲಿ ಈ ಬೀಜ ಏನು ಮಾಡ್ತದೆ ಗೊತ್ತಾ, ಸದ್ಧರ್ಮವನ್ನು ಸ್ಥಾಪನೆ ಮಾಡುತ್ತದೆ. ಇವನು ಕೂಗಾಡುವುದಿಲ್ಲ, ಇವನು ಏನು ಗೊತ್ತಾ, ಅರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಶಬ್ದವೇ ಕೇಳಿ ಬರುವುದಿಲ್ಲ. ಆದರೆ ತನ್ನ ಕಾರ್ಯದಲ್ಲಿ ನಿರಂತರನಾಗಿರ್ತಾನೆ. ಈ ಬೀಜ ನಿರಂತರ ಆಗಿರ್ತದೆ. ಇದು ಸಣ್ಣದಾದ, ಯಾರು ಕಣ್ಣಿಗೆ ಕಾಣಿಸೋದು. ಇದಕ್ಕೆ ಎಷ್ಟೋ ಲೋಕದವರು ಅಪೋಸ್ ಮಾಡಿದ್ದಾರೆ, ಸಾಮ್ರಾಜ್ಯಗಳು ಅಪೋಸ್ ಮಾಡಿದ್ದಾರೆ, ಸಾಮ್ರಾಜ್ಯಗಳು ವಿರೋಧ ಮಾಡಿದ್ದಾರೆ. ಲೋಕದಾಗಿರ್ತಕ್ಕಂಥ 7 ಸಾಮ್ರಾಜ್ಯಗಳು ವಿರೋಧವಾಗಿ ಧ್ವಂಸವಾಗಿ ಹೋದರು. ಆದರೆ ತನ್ನ ಕಾರ್ಯದಲ್ಲಿ ಇದು ನಿರತವಾಗಿತ್ತು. ಈ 1ನೇ ಶತಮಾನದಿಂದ ಹಿಡ್ಕೊಂಡು ಇಲ್ಲಿ ತನಕ ಅದು ಯಾರಿಗೂ ಕಣ್ಣಿಗೆ ಕಾಣಿಸದ ಹಾಗೆ ತನ್ನ ಕಾರ್ಯದಲ್ಲಿ ನಿರತವಾಗಿದೆ. ಕೂಗಾಟ ಇಲ್ಲ, ಬೀದಿಗಳಲ್ಲಿ ಶಬ್ದ ಇಲ್ಲ. ಇದು ಸಣ್ಣ ಬೀಜ, ಆದರೆ ಇದರ ಕಾರ್ಯ ಬಹಳ ದೊಡ್ಡದು. ಇಡೀ ಪ್ರಪಂಚವನ್ನೆಲ್ಲ ಜಯಿಸುವಂಥ, ಜಗತ್ತನ್ನೆಲ್ಲ ಜಯಿಸುವಂಥ ಈ ಬೀಜ. ದೇವರ ಮಕ್ಕಳೇ, ಇವನು ಕೂಗಾಡುವುದಿಲ್ಲ, ಅರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇದನ್ನ ಶಬ್ದ ಯಾರಿಗೂ ಗೊತ್ತಿಲ್ಲ.
ಆತನ ಸದ್ಧರ್ಮವನ್ನು ಲೋಕದಲ್ಲಿ ಸ್ಥಾಪಿಸುವ ತನಕ ತನ್ನ ಕಾರ್ಯದಲ್ಲಿ ನಿರತನಾಗಿರ್ತಾನೆ. ಹಾಲೆಲೂಯ. ಈ ಬೀಜ ಯಾರು ಅಳಿಸಬಹುದು? ಪೇತ್ರ, ಇದು ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೊರಟು ಹೋಗು, ಜಗತ್ತಿನ ತುಂಬ ಹೊರಟು ಹೋಗು, ನನಗೆ ಸಾಕ್ಷಿಯಾಗಿರು, ಬೀಜವಾಗಿರು. ನೀ ಲೋಕದಲ್ಲಿ ಯಾರು ಕಣ್ಣಿಗೆ ಕಾಣಿಸಲ್ಲ, ಆದರೆ ನಿನ್ನ ಕೆಲಸ ಮಾತ್ರ ನಿರತನಾಗಿರ್ಬೇಕು. ಈ ಕಾಲದಲ್ಲಿ ಈ ಸುವಾರ್ಥ ಸೇವೆಯಲ್ಲಿ ನಿರತನಾಗಿರ್ಬೇಕು. ಸುವಾರ್ಥ ಸೇವೆ ಬಹಳ ಗೊತ್ತಂತಾನೆ, ಬಲಿಷ್ಠವಾದಂಥ ಸೇವೆ. ಅದು ಬಹಳ ದೊಡ್ಡ ಜಗತ್ತನ್ನೆಲ್ಲ ಗೆಲ್ಲುವಂಥ ಒಂದಿದೆ. ಲೋಕವನ್ನು ಜಯಿಸುವವರು ಕ್ರೈಸ್ತರಲ್ಲದೆ ಮತ್ತಾರಿದ್ದಾರೆ? ಯೋಹಾನ ತನ್ನ ಪತ್ರಿಕೆಯಲ್ಲಿ ದೇವರ ಮಕ್ಕಳು ಲೋಕವನ್ನು ಜಯಿಸುವವರಲ್ಲದಿದ್ದರೆ ಮತ್ತಾರಿದ್ದಾರೆ? ಈ ಸಣ್ಣ ಬೀಜ ಇಡೀ ಸಮಸ್ತ ಲೋಕವನ್ನು ಜಯಿಸ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆದದ್ದ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾನೆ ಗೊತ್ತಾ, ಬರೆಯಲ್ಪಟ್ಟದನ್ನು ಗೊತ್ತಾ, ದ ಕಿಂಗ್ಡಮ್ಸ್ ವಿಲ್ ಸೀಮ್ ಟು ಹ್ಯಾವ್ ಇನ್ಸಿಗ್ನಿಫಿಕೆಂಟ್ ಬಿಗಿನಿಂಗ್, ಇಟ್ ವಿಲ್ ಇವೆಂಚುಲಿ ಸ್ಪ್ರೆಡ್ ಥ್ರೂಟ್ ಟು ದ ವರ್ಲ್ಡ್. ಜಗತ್ತಿನ ತುಂಬೆಲ್ಲ ಈ ವಾಕ್ಯ ಹರಡ್ತದ. ಸಣ್ಣದೇ ಬೀಜ ಅದ, ತನ್ನ ಕಾರ್ಯ ಮಾಡ್ತಾ ಇರ್ತದ. ಇದು ರಾತ್ರಿ ಹಗಲು ಮಾತಿಲ್ಲ, ಶಬ್ದ ಇಲ್ಲ, ಆದರೆ ತನ್ನ ಕಾರ್ಯದಲ್ಲಿ ನಿರತನಾಗಿರ್ತದೆ. ಸೂರ್ಯ ಚಂದ್ರ ನಕ್ಷತ್ರಗಳು ಯಾವ ರೀತಿಯಿಂದ ಮಾತಿಲ್ಲ, ಶಬ್ದ ಇಲ್ಲ, ಭೂಮಿ ತಿರುಗ್ತಾ ಇರ್ತದೆ, ಮಾತಿಲ್ಲ, ಶಬ್ದ ಇಲ್ಲ, ಎಲ್ಲ ಗ್ರಹಗಳು ತಿರುಗ್ತಾ ಇರ್ತವೆ, ಮಾತಿಲ್ಲ, ಆದ್ರೆ ಅವ್ರ ಕೆಲಸ ತಪ್ಪದೇ ಮಾಡ್ತಿರ್ತವೆ. ಹಾಗೆಯೇ ದೇವರ ವಾಕ್ಯ ಅಂತಕ್ಕಂಥದ್ದು ಈ ಭೂಮಿಯ ಮೇಲೆ ಇತರರಿಗೆ ಸಣ್ಣದಾಗಿದ್ದರೂ ಸಹ ಏನಾಗ್ತದೆ ಗೊತ್ತಾ, ಇದು ತನ್ನ ಕಾರ್ಯ ಯಾರಿಗೂ ಕಾಣದ ರೀತಿಯಲ್ಲಿ ಇದು ಸಮಸ್ತ ಲೋಕದಲ್ಲಿ ತನ್ನ ಕಾರ್ಯ ಮಾಡ್ತಾ ಇರ್ತದೆ. ಈ ಪರಲೋಕ ರಾಜ್ಯ ಅಂತಕ್ಕಂಥದ್ದು ಭೂಮಿಯಲ್ಲಿ ಏನದ, ಸಣ್ಣ ಬೀಜ ಅದ, ಇದು ಬಹಳ ದೊಡ್ಡ ಮರ ಆಗ್ತದೆ ಮುಂದಿನ ದಿನಗಳಲ್ಲಿ. ದೇವ್ರ ಮಕ್ಕಳೇ, ಇದು ನೀವು ಕೇಳಿದ್ದೀರಲ್ಲ, ಇದು ಕೇಳಿದ ಮೇಲೆ ಇದು ನಿಮಗೆ ಅರ್ಥ ಆಯ್ತಾ ಅಂತ ಅವತ್ತಿನ ದಿವಸ ಸ್ವಾಮಿ ತನ್ನ ಶಿಷ್ಯರಿಗೆ ಕೇಳ್ತಾ ಇದ್ದಾರೆ. ಅವತ್ತಿನ ಶಿಷ್ಯರಿಗೆ ಕೇಳ್ತಾ ಇದ್ದಾರೆ, ಈ ಎಲ್ಲ ಮಾತುಗಳ ಅರ್ಥವು ನಿಮಗೆ ತಿಳಿಯಿತೋ? ಕರ್ತನಲ್ಲಿ ಪ್ರಿಯರೇ, ಈ ಸಾಸಿವೆ ಕಾಳಿನ ವಿಷಯದಲ್ಲಿ ಎಂದಾದರೂ ನೀವು ಕೇಳಿದ್ದೀರಾ? ಈಗ ಎಲ್ಲ ಈ ಒಂದು ಸಾಮ್ಯಗಳನ್ನು ಒಂದೊಂದು ವಿವರಿಸೋದರಲ್ಲಿ ಅದರಲ್ಲಿ ಪರಲೋಕ ರಾಜ್ಯದ ಗೂಢಾರ್ಥ ಇದೆ. ಇದು ಯಾರಿಗೂ ಗೊತ್ತಿಲ್ಲ, ಆದರೆ ದೇವರ ಮಕ್ಕಳು ನಿಮಗೆ ಗೊತ್ತಿರಬೇಕಿದು. ಅದಕ್ಕೆ ಹೇಳ್ತಾನೆ ಗೊತ್ತಾ, 51ನೇ ವಚನ 13:51 ಮತ್ತಾಯದಲ್ಲಿ, ಈ ಎಲ್ಲ ಮಾತುಗಳ ಅರ್ಥ ನಿಮಗೆ ತಿಳಿಯಿತೋ? ತಿಳಿದದ? ನಮಗೇನಾದ್ರು ತಿಳಿದದ? ತಿಳಿದ ಮೇಲೆ ನಮ್ಮ ಜವಾಬ್ದಾರಿ ಏನು? ಯಾವಾಗ ಪೇತ್ರನಿಗೆ ಈ ವಾಕ್ಯ ಗೊತ್ತಾಗ್ಯದ, ಅದು ತೆಗೆದುಕೊಂಡು ನಾನು ಹೊಲದಲ್ಲಿ ಬಿತ್ತಿದ, ಅದು ಬಿತ್ತಿದ 3,000 ಜನರಿಗೆ ಗೆದ್ದಿದ, 5,000 ಜನರಿಗೆ ಗೆದ್ದಿದ. ಇಡೀ ಸಮಸ್ತ ಭೂಲೋಕದ ಕಟ್ಟ ಕಡೆಗೆ ಶಿಷ್ಯರಿಗೆ ವಾಕ್ಯವನ್ನು ತೆಗೆದುಕೊಂಡು ಹೋದರು. ಅವ್ರ ಮನೆಯಲ್ಲಿ ಕೂಡಲಿಲ್ಲ. ಇವತ್ತಿನ ದಿವಸ ದೇವ್ರ ಮಕ್ಕಳು, ಇವತ್ತು ದಿವಸ ನಾವು ಕ್ರೈಸ್ತರಿದ್ದೇವೆ. ಇವತ್ತಿನ ದಿವಸ ನಮ್ಮ ಜವಾಬ್ದಾರಿ ಏನಿದೆ? ಸ್ವಾರ್ಥ ಜವಾಬ್ದಾರಿ ಏನಿದೆ? ಈ ಬೀಜ ನಮ್ಗೆ ಕೊಟ್ಟು ಹೋಗಿದ್ದಾನಲ್ಲ, ನಿಮಗೆ ಈ ಪರಲೋಕ ರಾಜ್ಯದ ಗುಟ್ಟು ನಿಮಗೆ ತಿಳಿದಿದ ಮೇಲೆ ನೀವು ಯಾಕೆ ಸುಮ್ಮನೆ ಕುಡುಕಿದ್ದೀರಿ? ಯಾಕೆ ನೀವು ಸುಮ್ಮನೆ ಕುಡುಕಿದ್ದೀರಿ? ಬಿತ್ತಬೇಕಾಗಿತ್ತಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ ಗೊತ್ತಾ, ಬಿತ್ತುವುದು ಹೋಗುವ ಆತನು ಈ ಲೋಕ ಬಿಟ್ಟು ಹೋಗುವಾಗ ಏನು ಗೊತ್ತಾ, ನಮ್ಮ ಮಕ್ಕಳಿಗೆ 3 ಕರೆದು ತಲಾಂತು ಕೊಟ್ಟು ಹೋದ. ಒಬ್ಬನಿಗೆ ಏನು ಗೊತ್ತಾ 5, ಒಬ್ಬನಿಗೆ 3, ಒಬ್ಬನಿಗೆ ಏನು ಗೊತ್ತಂತಂದ್ರೆ 1 ಕೊಟ್ಟು ಹೋದ. 5 ಇದ್ದೋ 10 ಮಾಡ್ದ, 2 ಇದ್ದೋ 4 ಮಾಡ್ದ, 1 ಇದ್ದೋ ಏನು ಮಾಡ್ದೆ ಅಂತ ಗೊತ್ತಾ? ಈ ವರ ಹೊಂದಿದ ಮೇಲೆ, ಈ ಬೀಜ ನಮ್ಗೆ ಸಿಕ್ಕಿದ ಮೇಲೆ ಅದು ಒಯ್ದು ಏನು ಮಾಡ್ದ, 1 ಹೊಂದಿದ ಏನು ಮಾಡಿದ್ವಿ ಗೊತ್ತಾ? ಭೂಮಿಯಲ್ಲಿ ಬುಚ್ಚಿಟ್ಟ. ಕ್ರೈಸ್ತರಿದ್ದೇವೆ ನಾವು. ನಮಗೇನಾದರೂ ಜವಾಬ್ದಾರಿ ಅದ? ಕ್ರಿಸ್ತನಿಗೆ ನಮಗೇನಾದರೂ ಹೋಲಿಕೆ ಅದ? ಇದ್ರ ಮೇಲೆ ಗೊತ್ತಾ, ನಾವು ಸಾಕ್ಷಿಯಾಗಿರ್ಬೇಕು, ಸ್ವಾರ್ಥ ಸಾರುವವರಾಗಿರ್ಬೇಕು. ನಮ್ಮ ಜೀವಮಾನನೇ ಒಂದು ಸ್ವಾರ್ಥಿಯಾಗಿರ್ಬೇಕು. ನಮ್ಮ ಕಂದಿ ಕೊಟ್ಟು ಹೋಗಿದ್ದಾರೆ, ನೋಡಿರಿ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯುಗದ ಸಮಾಪ್ತಿಯವರೆಗೆ ನೀ ಬದುಕಿ ಸಾಯುವವರೆಗೂ ಈ ಸ್ವಾರ್ಥ ಸೇವೆ ಮಾಡುವುದಾದರೆ ನೀ ಸಾಯುವುದಿಲ್ಲ, ಯಾವಾಗಲೂ ಬದುಕುತ್ತಿ ಮತ್ತು ಅನೇಕರನ್ನು ಬದುಕಿಸುವುದಕ್ಕೆ ನೀನು ಸಾಧನ ಆಗ್ತಿ, ದೊಡ್ಡ ಮರ ಆಗ್ತದ. ಅಂದ್ರೇನು ಗೊತ್ತಾ, ನೀ ಸ್ವಾರ್ಥ ಸಾರಿದಾಗ ನಿನಗೆ ಅನೇಕ ಆತ್ಮಗಳು, ರಾಶಿ 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 ಆತ್ಮಗಳು ಬರ್ತಾವ. ಜನರು ದೇವ್ರ ಕಡೆ ತಿರುಗ್ತಾರೆ, ಅವರು ಯೇಸು ಸ್ವಾಮಿ ಸ್ವೀಕಾರ ಮಾಡ್ತಾರೆ. ನೀ ಸಾರಲಾರ್ದು ಹೋದ್ರೆ ಜನ ನಾಶ ಆಗಿ ಹೋಗ್ತದೆ. ನಾಳಿನ ದಿವಸ ನಿನಗೆ ನಂಡಕ್ಕೆ ತಗೋತಾರೆ. ಗೊತ್ತಾಗಿದ್ದೀರ ಅರ್ಥ? ಈ ಬೀಜ ನಮ್ಗೆ ಸಿಕ್ಕಿದೆ, ಈ ಗುಟ್ಟು ನಮ್ಗೆ ತಿಳಿದಿದೆ ಅಲ್ಲ, ನಮ್ಗೆ ಕೊಟ್ಟು ಹೋಗಿದ್ದಾನಲ್ಲ. ಒಬ್ಬ ಮನುಷ್ಯ ತಗೊಂಡು ಹೋದವರು ತನ್ನ ಹೊಲದಲ್ಲಿ ಬಿತ್ತಿದೆ. 1 ದಿವಸ ನಮ್ಮ ಹೊಲದಾಗ ಬಿತ್ಕೊಂಡಿದ್ದೇವಲ್ಲ, ಬಿತ್ಕೊಂಡಿದ ಮೇಲೆ ಗೊತ್ತಿದ್ದು ಫಲ ಕೊಡಬೇಕಲ್ಲ, ಈಗ ಹೊರಟು ಹೋಗಬೇಕಲ್ಲ. ಯಾಕೆ ಹೋಗಿಲ್ಲ? ಯಾಕೆ ಸಾರಿಲ್ಲ? ಹಾಗಾದರೆ 1 ದಿವಸ ನನ್ನ ಲೆಕ್ಕದಾಗ ಎಷ್ಟು ಆತ್ಮಗಳ, ನನ್ನ ಜೀವನದಲ್ಲಿ ಎಷ್ಟು ಆತ್ಮಗಳಿವೆ?
ಪರಲೋಕ ರಾಜ್ಯದ ಈ ಸುವಾರ್ತೆ ಎಂದು ವ್ಯರ್ಥವಾಗಿ ಹೋಗ್ತಕ್ಕಂಥದ್ದಲ್ಲ, ತನ್ನ ಕಾರ್ಯ ನಿರತಾಗಿ. ಇವತ್ತು ದಿವಸ ನಾನು ಸಾರುವಂಥ ವಾಕ್ಯ ಏನಾಗ್ತದೆ ಗೊತ್ತಾ? ನೀವು ಕೇಳ್ತಿರೋ ಬಿಡ್ತಿರೋ, ಇದು ಆಕಾಶದಲ್ಲಿ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಇದು ಸುತ್ತುತ್ತಾ ಇರ್ತದೆ, ಕಣ್ಣಿಗೆ ಕಾಣಿಸಲ್ದು, ಆದರೆ ಈ ಕಾರ್ಯ ಮಾಡ್ತಾ ಇರ್ತದೆ. ಎಷ್ಟು ಜನ ಕೇಳ್ತಿರೋ, ಎಷ್ಟು ಜನ ಬಿಡ್ತಿರೋ ಗೊತ್ತಿಲ್ಲ. ಆದರೆ ಈ ಸುವಾರ್ತೆ ಇದು ಬೀಜ ಅದ, ಇದು ನಶಿಸಿ ಹೋಗುವಂಥ ಬೀಜ ಅಲ್ಲ, ಇದು ಸಮಸ್ತ ಲೋಕವನ್ನು ನಿರ್ನಾಮ ಮಾಡ್ತಕ್ಕಂಥ ಬೀಜ ಅದ ಮತ್ತು ರಕ್ಷಣೆಯ ಮಾರ್ಗಕ್ಕೆ ಸಮಸ್ತ ಲೋಕವನ್ನು ನಡೆಸ್ತಕ್ಕಂಥದ್ದು. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ಸಮಸ್ತ ಲೋಕವನ್ನು ತಪ್ಪಿಸುವಂಥದ್ದಾಗಿದೆ ಬೀಜ. ಇದು ಸಣ್ಣ ಬೀಜ ಇಡೀ ಸಮಸ್ತ ಲೋಕವನ್ನು ರಕ್ಷಿಸುವಂಥದ್ದಾಗಿದೆ. ಆದ್ದರಿಂದ ಅರ್ಥ ಮಾಡಿಕೊಂಡಿದ ಮೇಲೆ ಬೀಜ ನಿಮ್ಮ ಹೊಲದಾಗ ಬಿತ್ಕೊಳ್ರಿ. ಬಿತ್ತೇನು ಗೊತ್ತಂದ್ರೆ ದೊಡ್ಡ ಮರ ಆಗಲಿ, ಅದ್ರಾಗ ಅನೇಕ ಗೊತ್ತಾ ಆತ್ಮಗಳು ಅಂದ್ರೆ ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳೆಲ್ಲ ಬಂದು ಅದರಲ್ಲಿ ಸೇರಬೇಕು. ನಿಮ್ಮ ಗೂಡಿನಾಗ ನಿನ್ನ ಭಯಭಕ್ತಿದಾಗ ಎಷ್ಟು ಮಂದಿ ನಿನ್ನ ಮರದಾಗ ಬಂದು ಸೇರಿದಾರ ಅಂದ್ರೆ ನಿನ್ನ ಲೆಕ್ಕದಾಗ ಎಷ್ಟು ಜನ ಈ ಸುವಾರ್ತೆ ಸಾರೋದ್ರಿಂದ ಆತ್ಮಗಳು ಬಂದಾವ. ಗ್ರಹಿಸ್ಕೋಬೇಕು, ಆತ್ಮಗಳು ಬೇಕು. ದೇವ್ರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕೆ ಆಶೀರ್ವಾದ ಮಾಡಲಿ. ಆಮೇನ್. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್, ಆಮೇನ್.